ಹಲ್ಲೆಲೂಯ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಸಂತೋಷವಾಗಿರೋರು ಗಟ್ಟಿಯಾಗೊಂದಲೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬಂದಿರುವಂಥ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ಇದುವರೆಗೂ ನಾವು ದೇವರನ್ನು ಆರಾಧನೆ ಮಾಡಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ಒಂದು ಸ್ವಲ್ಪ ಸಮಯ ಈ ಕೀರ್ತನೆ 46 ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಕೀರ್ತನೆ 91 ಅದರ 9, 10, 11ನೇ ವಚನ ಹೀಗೆ ಹೇಳುತ್ತೆ. ಪರಾತ್ಮರನ್ನು ನಿವಾಸಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯವು ಹೇಳುವ ಪ್ರಕಾರವಾಗಿ ದೇವರು ಕಳೆದ ವಾರಗಳೆಲ್ಲ, ಕಳೆದ ದಿನಗಳೆಲ್ಲ, ಕಳೆದ ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ, ಪ್ರತಿಯೊಂದೊಂದು ನಿಮಿಷಗಳಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ನಡೆಸಿದವರಾಗಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇದುವರೆಗೂ ನಾವು ಬಂದಿದ್ದೇವೆ, ನಾವು ಈ ಲೋಕದಲ್ಲಿ ನೆಲೆಯಾಗಿ ನಿಂತಿದ್ದೇವೆ. ಅನೇಕ ರೀತಿಯ ಶೋಧನೆಗಳು ಬಂದಾಗಿಯೂ, ಏನೆಲ್ಲ ಕಷ್ಟಗಳು, ಹೋರಾಟಗಳು, ನಿಂದನೆಗಳು, ಅವಮಾನಗಳು, ಸೈತಾನನು ನಮಗೆ ವಿರೋಧವಾಗಿ ಅನೇಕ ತಡೆಗಳನ್ನ, ಅನೇಕ ಅವಮಾನಗಳನ್ನ, ಅನೇಕ ರೋಗಗಳನ್ನ ತಂದಾಗಿಯೂ ಎಲ್ಲವನ್ನು ನಾವು ಜಯಿಸಿ ನಾವು ಮುಂದೆ ಸಾಗ್ತಾ ಇದ್ದೀವಿ ಅನ್ನೋದಾದ್ರೆ ಅದು ನಮ್ಮ ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ, ನಮ್ಮ ಬುದ್ಧಿಯಿಂದಲ್ಲ ನಾವು ನೆಲೆಯಾಗಿ ನಿಂತಿರೋದು. ನಾವು ನೆಲೆಯಾಗಿ ನಿಂತಿರೋದಾದ್ರೆ, ನಾವು ಬೀಳದಾಗೆ ನಿಂತಿರೋದಾದ್ರೆ, ಎಲ್ಲವನ್ನ ನಾವು ಜಯಿಸಿ ನಾವು ಮುಂದೆ ಸಾಗ್ತಾ ಇರೋದಾದ್ರೆ ಅದು ದೇವರ ಕೃಪೆಯಿಂದಲೇ ಆಗಿದೆ, ಅದು ದೇವರ ಚಿತ್ತದಿಂದಲೇ ಆಗಿದೆ, ಅದು ದೇವರ ಅನುಗ್ರಹದಿಂದಲೇ ಆಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಸ್ವಂತ ಆಲೋಚನೆಯಿಂದ, ನಮ್ಮ ಸ್ವಂತ ಬಲದಿಂದ ನಾವು ಈ ಲೋಕದಲ್ಲಿ ನಾವು ಮುಂದೆ ಸಾಗ್ತೀವಿ ಅನ್ನೋದಾದ್ರೆ, ನಮಗೆ ದೇವರು ಬೇಡ, ಸಭೆ ಬೇಡ ಎಂಬುದಾಗಿ ಹೇಳಿ ನಾವು ಮುಂದೆ ಸಾಗ್ತೀವಿ ಅನ್ನೋದಾದ್ರೆ ಅದು ಸುಳ್ಳು. ಹಲ್ಲೆಲೂಯ. ನಮ್ಮ ಸ್ವಂತ ಬುದ್ಧಿಯಿಂದ, ನಮ್ಮ ಸ್ವಂತ ಆಲೋಚನೆಯಿಂದ ನಾವು ಮುಂದೆ ಸಾಗ್ತೀವಿ ಎನ್ನುವಾಗ ನಾವು ಯಾವಾಗ ಬಿದ್ದೋಗ್ತೀವಿ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ. ಆದರೆ ನಾವು ದೇವರ ಬಲದಿಂದ, ದೇವರ ಚಿತ್ತದಿಂದ, ದೇವರ ಅನುಗ್ರಹದಿಂದ, ದೇವರ ಒಂದು ಕೃಪೆಯಿಂದ ನಾವು ಈ ಲೋಕದಲ್ಲಿ ನಾವು ಮುಂದೆ ಸಾಗುವಾಗ ಎಲ್ಲ ವಿಷಯಗಳಲ್ಲಿಯೂ, ಸಕಲ ಕಾರ್ಯಗಳಲ್ಲಿಯೂ, ಸಕಲ ವಿಷಯಗಳಲ್ಲಿಯೂ ದೇವರು ನಮಗೆ ಜಯವನ್ನು ಕೊಟ್ಟು, ಆತನು ಜಯವನ್ನು ಕೊಟ್ಟು ದೇವರು ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕಾರಣ ಏನೆಂದರೆ ಆತನನ್ನು ನಂಬಿ ಬಂದವರನ್ನು ಆತನು ಕೈ ಬಿಡೋದಿಲ್ಲ. ಆತನನ್ನು ನಂಬಿ ಲೋಕದಲ್ಲಿ ಜೀವಿಸುವವರು, ಆತನನ್ನು ನಂಬಿ ಲೋಕದಲ್ಲಿ ಮುಂದೆ ಸಾಗುವವರನ್ನ ಆತನು ತೊರೆದು ಬಿಡೋದಿಲ್ಲ. ಆತನು ಎಲ್ಲಾ ಸಮಯಗಳಲ್ಲಿ ಆತನು ಕೈ ಹಿಡಿದು ಆತನು ಮುನ್ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಮನುಷ್ಯರು ಹೇಗೆ ಗೊತ್ತಾ? ಮನುಷ್ಯರ ಪ್ರೀತಿ ಅಂತದ್ದು ಗೊತ್ತಾ? ಹಲ್ಲೆಲೂಯ. ನಿಮ್ಮ ಹತ್ರ ಹಣ ಇದ್ರೆ, ನಿಮ್ಮ ಹತ್ರ ಮನೆ ಇದ್ರೆ, ನಿಮ್ಮ ಹತ್ರ ಯಾವುದಕ್ಕೂ ಕೊರತೆ ಇಲ್ಲ ಅನ್ನುವಾಗ, ನಿಮ್ಮ ಹತ್ರ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವೂ ಇದ್ದಾಗ ನಿಮ್ಮ ಬಳಿಗೆ ಬರ್ತಾರೆ, ನಿಮಗೆ ಪ್ರೀತಿ ತೋರಿಸ್ತಾರೆ, ನಿಮ್ಮನ್ನು ಸಾಕಿ ಸಲಹುತ್ತಾರೆ. ಆದ್ರೆ ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಯಾರು ನಿಮ್ಮ ಬಳಿಗೆ ಬರೋದಿಲ್ಲ. ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ, ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ, ನಿಮ್ಮ ಹತ್ರ ಒಂದು ಮನೆ ಇಲ್ಲ ಅಂದ್ರೆ ಯಾರು ನಿಮಗೆ ಪ್ರೀತಿನೂ ತೋರಿಸಲ್ಲ, ಯಾರು ನಿಮ್ಮ ಹತ್ರ ಮಾತು ಕೂಡ ಆಡಲ್ಲ. ಹಲ್ಲೆಲೂಯ. ಇದೇ ಮನುಷ್ಯರ ಗುಣ ಆಗಿದೆ, ಇದೇ ಮನುಷ್ಯರ ಪ್ರೀತಿ ಆಗಿದೆ. ಹಲ್ಲೆಲೂಯ. ಆದರೆ ನಮ್ಮ ದೇವರ ಗುಣ ಎಂಥದ್ದು ಅಂದ್ರೆ, ನಮ್ಮ ದೇವರ ಪ್ರೀತಿ ಎಂಥದ್ದು ಅಂದ್ರೆ, ನೀವು ಎಂಥವರೇ ಆಗಿರಿ, ನೀವು ಬಡವರೇ ಆಗಿರಿ, ನೀವು ಶ್ರೀಮಂತರೇ ಆಗಿರಿ, ನೀವು ಐಶ್ವರ್ಯವುಳ್ಳವರೇ ಆಗಿರಿ, ನೀವು ಎಷ್ಟೇ ಬಡವರೇ ಆಗಿರಿ, ದೇವರು ನಿಮ್ಮಿಂದ ಇದನ್ನು ನೋಡಲ್ಲ. ನೀವೆಷ್ಟು ಆಸ್ತಿ ಉಳ್ಳವರಾಗಿದ್ದೀರಾ, ನೀವೆಷ್ಟು ಪದವಿ ಉಳ್ಳವರಾಗಿದ್ದೀರಾ, ನೀವೆಷ್ಟು ಐಶ್ವರ್ಯವುಳ್ಳವರಾಗಿದ್ದೀರಾ, ನೀವೆಷ್ಟೇ ಬಡವರೇ ಆಗಿರಿ, ದೇವರು ಇದನ್ನು ನಿಮ್ಮಿಂದ ನೋಡಲ್ಲ. ದೇವರು ನಿಮ್ಮಿಂದ ಇದನ್ನ ಬಯಸೋದಿಲ್ಲ. ದೇವರು ನಿಮ್ಮಿಂದ ಬಯಸೋದು ಒಂದೇ, ಅದೇ ನಿಮ್ಮ ಹೃದಯವಾಗಿದೆ. ದೇವರು ನಿಮ್ಮಿಂದ ಬಯಸೋದು ಏನಾದರೂ ಇದ್ರೆ ಅದು ನಿಮ್ಮ ಹೃದಯವನ್ನು ದೇವರು ಬಯಸುವಂತವರಾಗಿದ್ದಾರೆ. ಹಲ್ಲೆಲೂಯ. ಈ ದೇವರ ಪ್ರೀತಿಗೆ ನಾವು ಬೆಲೆಯನ್ನು ಕಟ್ಟೋದಿಕ್ಕಾಗೋದಿಲ್ಲ. ದೇವರ ಪ್ರೀತಿಗೆ ನಾವು ಬದಲೇನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ನಾವು ಒಂದು ಕಾರ್ಯವನ್ನು ಮಾಡಬೇಕು. ದೇವರ ಪ್ರೀತಿಗೆ ನಾವು ಬದಲಾಗಿ ಆತನನ್ನು ಆರಾಧನೆ ಮಾಡಬೇಕು, ಆತನನ್ನು ಸ್ತುತಿಸಬೇಕು, ಆತನ ನಾಮವನ್ನು ನಾವು ಸ್ತುತಿಸಿ ಕೊಂಡಾಡುವಂತವರಾಗಿರ್ಬೇಕು. ಈ ಲೋಕದ ಎಲ್ಲೆಡೆಯಲ್ಲಿ ನಾವು ಆತನ ನಾಮವನ್ನು ನಾವು ಸಾರಿ ಹೇಳುವಂತವರಾಗಿರ್ಬೇಕು. ಏನೆಂಬುದಾಗಿ? ಹಲ್ಲೆಲೂಯ. ಸಮಾಧಾನ, ನೆಮ್ಮದಿ, ಸಂತೋಷ, ರಕ್ಷಣೆ, ನಿತ್ಯ ಜೀವ ಸಿಗೋದು ಅದು ಯೇಸುವಿನ ನಾಮದಿಂದಲೇ ಎಂಬುದಾಗಿ. ಹಲ್ಲೆಲೂಯ. ಬೇರೆ ಯಾವ ನಾಮದಿಂದ ನಮಗೆ ರಕ್ಷಣೆ, ನಿತ್ಯ ಜೀವ, ಸಮಾಧಾನ ಸಿಗೋದಿಲ್ಲ. ಆದ್ರೆ ಯೇಸುವಿನ ನಾಮದಲ್ಲಿ ನಮಗೆ ರಕ್ಷಣೆ, ನಿತ್ಯ ಜೀವ, ಸಮಾಧಾನವು ಅದು ಸಿಗುವಂತದ್ದಾಗಿದೆ. ಹಲ್ಲೆಲೂಯ.
ಇಲ್ಲಿ ಈ ಕೀರ್ತನೆಯಲ್ಲಿ ನೋಡುವಾಗ, ಈ ಕೀರ್ತನೆ 46:1 ನೋಡ್ರಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಏನಾಗಿದ್ದಾರೆ? ಎಲ್ಲರೂ ಹೇಳ್ರಿ, ನಾನು ಅವ್ರಿಗೆ ಮಾತ್ರ ಹೇಳಿದ್ದು. ದೇವರು ನಮಗೆ ಏನಾಗಿದ್ದಾರೆ? ನಂಬ್ತೀರಾ? ಈ ಎಲ್ಲ ಸಮಯಗಳಲ್ಲಿ, ಕಳೆದ ವಾರಗಳೆಲ್ಲ ಪ್ರತಿಯೊಂದು ನಿಮಿಷಗಳಲ್ಲಿಯೂ, ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿಯೂ, ಪ್ರತಿಯೊಂದು ಗಳಿಗೆಯಲ್ಲಿಯೂ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದರು ಎಂಬುದಾಗಿ ಹೇಳುವಂತವರು ಯಾರಾದರೂ ಇದ್ರೆ ನಂಬಿಕೆಯಿಂದ ಗಟ್ಟಿಯಾಗಿ ಒಂದು ಅಲ್ಲೇಲೂಯಾ ಹೇಳ್ರಿ. ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸ್ರಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಅನ್ನೋದಾದ್ರೆ ಇನ್ನು ಚಿಂತಿಸೋದು ಏನಕ್ಕೆ? ಇನ್ನು ದುಃಖ ಪಡುವಂತ ಅವಶ್ಯಕತೆ ಏನಿದೆ? ಇನ್ನು ಅನೇಕ ವಿಷಯಗಳಿಗೋಸ್ಕರವಾಗಿ ನೀವು ಕೊರಗುವಂತ ಅವಶ್ಯಕತೆ ಏನಿದೆ? ಇನ್ನು ಅನೇಕ ವಿಷಯಗಳಿಗೋಸ್ಕರವಾಗಿ ನೀವು ಚಿಂತೆ ಪಡುವಂತ ಅವಶ್ಯಕತೆ ಏನಿದೆ? ದೇವರ ವಾಕ್ಯ ಇಲ್ಲಿ ಕೀರ್ತನೆಯಲ್ಲಿ ಹೇಳ್ತಾ ಇದೆ ನೋಡ್ರಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ನಮಗೆ ಆಶ್ರಯ ದುರ್ಗವಾಗಿರುವಾಗ ಇನ್ನು ನೀವು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಕೀರ್ತನೆಗಾರನು ಹೀಗೆ ಹೇಳ್ತಾನೆ ಕೀರ್ತನೆಯಲ್ಲಿ, ನಿನ್ನ ಚಿಂತಾ ಭಾರವನ್ನ ಯೆಹೋವನ ಮೇಲೆ ಹಾಕಿ ನೀನು ವಿಶ್ರಾಂತಿಯಾಗಿರು ಎಂಬುದಾಗಿ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ನೀವು ಕಣ್ಣೀರಿಡುವಂತ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಹೇಳ್ಬೋದು, ಎಲ್ಲ ಸಮಯಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, ಅನೇಕ ಅನಾರೋಗಗಳ ಮಧ್ಯದಲ್ಲೂ ನೀವು ಕೂಗಿ ಹೇಳ್ಬೋದು, ಜಯ ನಮ್ಮದು ಎಂಬುದಾಗಿ, ಜಯ ನಮ್ಮದು ಎಂಬುದಾಗಿ. ಹಲ್ಲೆಲೂಯಾ. ಕಷ್ಟಗಳಲ್ಲಿದ್ದೀರಾ, ಸಮಸ್ಯೆಗಳಲ್ಲಿದ್ದೀರಾ, ರೋಗಗಳಲ್ಲಿದ್ದೀರಾ, ಅನೇಕ ರೀತಿಯ ಕಾಯಿಲೆಗಳಲ್ಲಿದ್ದೀರಾ, ಧೈರ್ಯವಾಗಿ ಹೇಳ್ರಿ, ಜಯ ನಮ್ಮದು ಎಂಬುದಾಗಿ. ಕಾರಣ ಏನೆಂದ್ರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ನೀವು ಪ್ರಾರ್ಥಿಸಬೇಕಾದ್ರೂ ನೀವು ಹೇಳ್ಬೇಕು, ದೇವರೇ ನೀನು ಜಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ನಿಮಗೆ ಯಾವುದಕ್ಕೂ ಕೊರತೆ ಇಲ್ಲ ಅಂದ್ರೆ, ನೀವೆಲ್ಲ ಚೆನ್ನಾಗಿದ್ದೀರಾ, ಹಣವುಳ್ಳವರಾಗಿದ್ದೀರಾ ಅಂದಾಗ ಮನುಷ್ಯರು ನಿಮ್ಮ ಬಳಿ ಬಂದು ಹೇಳ್ತಾರೆ, ನಾನು ನಿನ್ ಕಷ್ಟಕ್ಕೆ ಆಗ್ತೀನಿ, ನಾನು ನಿನ್ ಸಹಾಯಕ್ಕೆ ಬರ್ತೀನಿ, ನಾನು ನಿನ್ ಕಷ್ಟದಲ್ಲಿ ನಿನ್ ಸಹಾಯಕ್ಕೆ ಬರ್ತೀನಿ, ನಾನು ನಿನ್ ಜೊತೆ ನಿಲ್ತೀನಿ ಎಂಬುದಾಗಿ. ಆದ್ರೆ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ನಮ್ಮ ಹತ್ರ ಹಣ ಇಲ್ಲ ಎನ್ನುವಾಗ ಯಾರು ಕೂಡ ಬರೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ಬರೀ ಉಸಿರೇ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತದೆ, ಅವನ ಸಂಕಲ್ಪಗಳು ಅದೇ ದಿನದಲ್ಲಿ ಹಾಳಾಗಿ ಹೋಗುತ್ತದೆ ಎಂಬುದಾಗಿ. ಆದರೆ ನಾವು ನೀವು ಆರಾಧನೆಯನ್ನು ಮಾಡುವಂತ ದೇವರು, ನಾವು ನೀವು ಸ್ತುತಿಸುವಂತ ದೇವರು, ಆತನು ನಿನ್ನೆ ಇದ್ದ ಹಾಗೆ ಈ ದಿನವೂ ನಿರಂತರವೂ ಆತನು ಎಂದೆಂದಿಗೂ ಆತನು ಇರುವಂತ ದೇವರಾಗಿದ್ದಾರೆ. ಒಂದು ವೇಳೆ ಇಲ್ಲಿ ದೇವರ ವಾಕ್ಯ ಹೇಳ್ತೆ ನೋಡ್ರಿ, ಕೀರ್ತನೆ 46:2 ಮತ್ತು 3 ನೋಡ್ರಿ, ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ, ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾದಿದರೇನು, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು ಎಂಬುದಾಗಿ. ಅಂದರೆ ಒಂದು ವೇಳೆ ಈ ಭೂಮಿ ಮಾರ್ಪಟ್ಟರು, ನಾವು ನಂಬಿದಂತ ಜನರು ಮಾರ್ಪಟ್ಟರು, ನಮ್ಮ ಸುತ್ತಮುತ್ತದವರು ಮಾರ್ಪಟ್ಟರು, ನಮ್ಮ ಸಂಬಂಧಿಕರು ಮಾರ್ಪಟ್ಟರು, ಹಲ್ಲೆಲೂಯಾ. ಆದರೆ ನಾವು ನೀವು ಆರಾಧನೆಯನ್ನು ಮಾಡುವಂತ ದೇವರು, ನಾವು ನೀವು ಸ್ತುತಿಸುವಂತ ದೇವರು, ಆತನು ಮಾರ್ಪಡದಂತ ದೇವರಾಗಿದ್ದಾನೆ. ಈ ದೇವರ ವಾಕ್ಯ, ಈ ಪರಿಶುದ್ಧವುಳ್ಳ ದೇವರ ವಾಕ್ಯ, ಅದು ಮಾರ್ಪಡದಂತ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಆತನ ಪ್ರೀತಿಯು ಅದು ತಲೆ ಮಾರುವ ಅದು ಇರುವಂತದ್ದಾಗಿದೆ. ಆತನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆ 46:1 ಪುನಃ ನೋಡ್ರಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾವಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಅನ್ನೋದಾದ್ರೆ ಮುಂದೆ ಹೇಳುತ್ತೆ ನೋಡ್ರಿ ದೇವರ ವಾಕ್ಯದಲ್ಲಿ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎನ್ನುವುದಾಗಿ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ, ದೇವರು ನಮಗೆ ಆಶ್ರಯವಾಗಿರುವಾಗ, ನಮಗೆ ವಿರುದ್ಧವಾಗಿ ಏನೆಲ್ಲ ಕಾರ್ಯಗಳು ಬಂದರು, ನಮಗೆ ವಿರುದ್ಧವಾಗಿ ಏನೆಲ್ಲ ಕಾರ್ಯಗಳು ಇದ್ದರು, ನಮಗೆ ವಿರುದ್ಧವಾಗಿ ಜಯವನ್ನು ಸಾಧಿಸಬೇಕೆಂಬುದಾಗಿ ಈ ಲೋಕದಲ್ಲಿ ನಿಮಗೆ ವಿರುದ್ಧವಾಗಿ ಯಾರೆಲ್ಲ ಬಂದರು, ಹಲ್ಲೆಲೂಯಾ. ಸೈತಾನನು ಅನೇಕ ರೀತಿಯ ಶೋಧನೆಗಳನ್ನು ನಮಗೆ ವಿರುದ್ಧವಾಗಿ ತಂದರು, ಅನೇಕ ಕಷ್ಟಗಳನ್ನು ತಂದರು, ಅನೇಕ ಅವಮಾನ ನಿಂದನೆಗಳನ್ನು ತಂದರು. ನಾವು ಸೋತು ಹೋಗ್ಬಾರ್ದು, ನಾವು ಕುಗ್ಗಿ ಹೋಗ್ಬಾರ್ದು, ನಾವು ನಿರಾಶೆಗೆ ಒಳಗಾಗಬಾರ್ದು. ಕಾರಣ ಏನಂದ್ರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಜೊತೆಯಲ್ಲಿ ಬರುವಾಗ, ದೇವರು ನಮ್ಮ ಮಧ್ಯದಲ್ಲಿ ವಾಸಿಸುವಾಗ ನಮ್ಮನ್ನು ಎದುರಿಸೋದಕ್ಕೆ ಯಾರಿಂದಲೂ ಅದು ಸಾಧ್ಯವಿಲ್ಲ. ನಮಗೆ ವಿರುದ್ಧವಾಗಿ ಜಯವನ್ನು ಸಾಧಿಸಲಿಕ್ಕೆ ಯಾರಿಗೂ ಸಾಧ್ಯತೆ ಇಲ್ಲ. ಕಾರಣ ಏನೆಂದರೆ ನಮ್ಮಲ್ಲಿರುವ ಆತನು ಈ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ.
ಹಲ್ಲೆಲೂಯ. ದೇವರ ವಾಕ್ಯ ನಿಮ್ಮೊಟ್ಟಿಗೆ ಇರುವಾಗ, ಪರಿಶುದ್ಧಾತ್ಮನ ನಿಮ್ಮ ಜೊತೆಯಲ್ಲಿ ಬರುವಾಗ, ಪರಿಶುದ್ಧಾತ್ಮನ ನಿಮ್ಮ ಸಂಗಡವಾಗಿ ವಾಸಿಸುವಾಗ, ಹಲ್ಲೆಲೂಯ, ನಿಮ್ಮ ಜೀವಿತದಲ್ಲಿ ಒಂದು ಅರ್ಥ ಮಾಡಿಕೊಳ್ಳ್ರಿ, ಯಾವ ಸಮಯದಲ್ಲಿ ನಿಮಗೆ ಸೋಲು ಅನ್ನೋದೇ ಇರೋದಿಲ್ಲ. ಎಲ್ಲ ಸಮಯಗಳಲ್ಲಿ ದೇವರು ನಿಮಗೆ ಜಯವನ್ನು ಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ 46 ಕೊನೆಯ ವಚನ ನೋಡಿ, 11ನೇ ವಚನ ಹೀಗೆ ಹೇಳುತ್ತೆ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ್ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ಸಾರಿ ನಾವು ಹೇಳ್ತಾ ಇರ್ತೀವಿ, ಮನುಷ್ಯರ ಪ್ರೀತಿ ಮನೆ ತನಕ, ಆದರೆ ದೇವರ ಪ್ರೀತಿ ಅದು ಕೊನೆಯ ತನಕ ಎಂಬುದಾಗಿ. ದೇವರ ಪ್ರೀತಿ ಅದು ಅಮೂಲ್ಯವಾದಂಥ ಪ್ರೀತಿಯಾಗಿದೆ. ಹಲ್ಲೆಲೂಯ. ಮನುಷ್ಯರ ಪ್ರೀತಿ ಹಾಗೆ ಇವತ್ತಿದ್ದು ನಾಳೆ ಇಲ್ಲದ ಹಾಗೆ ಹೋಗುವಂತಹ ಪ್ರೀತಿ ಅಲ್ಲ, ಅದು ದೇವರ ಪ್ರೀತಿ, ಅದು ಶಾಶ್ವತವಾದಂಥ ಪ್ರೀತಿ ಆಗಿದೆ. ಆತನ ಪ್ರೀತಿ ಅಮೂಲ್ಯವಾದಂಥ ಪ್ರೀತಿ ಆಗಿದೆ. ಆತನು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ಆತನು ನಮ್ಮ ಮೇಲೆ ತೋರಿಸುವಂಥ ಪ್ರೀತಿ, ಅದು ಶಾಶ್ವತವಾದಂಥ ಪ್ರೀತಿ ಆಗಿದೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ಹಲ್ಲೆಲೂಯ, ನಮ್ಮನ್ನು ಪೋಷಿಸಲಿಕ್ಕೆ, ನಮ್ಮನ್ನು ಕಾಯಲಿಕ್ಕೆ, ನಮ್ಮನ್ನು ಮುನ್ನಡೆಸಲಿಕ್ಕೆ, ಎಲ್ಲಾ ಪರಿಸ್ಥಿತಿಗಳಲ್ಲಿ ಜಯವನ್ನು ಕೊಟ್ಟು ನಡೆಸಲಿಕ್ಕೆ, ಅನೇಕ ರೀತಿಯ ರೋಗಗಳಲ್ಲಿ ನಾವು ಬಳಲಿ ಹೋಗುವಾಗ ಜಯವನ್ನು ಕೊಟ್ಟು ನಡೆಸಲಿಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ಕೊನೆಯ ವಚನ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ್ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಅದು ಯಾವಾಗ ಎನ್ನೋದಾದ್ರೆ, ಎಲ್ಲಾ ಸಮಯಗಳಲ್ಲಿಯೂ, ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ, ಎಲ್ಲಾ ವೇಳೆಯಲ್ಲಿಯೂ ದೇವರು ನಮಗೆ ಆಶ್ರಯ ದುರ್ಗವಾಗಿರುವಂತವನಾಗಿದ್ದಾನೆ. ಹಲ್ಲೆಲೂಯ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವು ಮನೆಗೆ ಹೋದ ನಂತರ ಪುನಃ ಈ ಕೀರ್ತನೆಯನ್ನು ಓದ್ರಿ. ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂತವರಾಗಿದ್ದಾರೆ. ಆದ್ರೆ ಒಂದು ನಾವು ಈ ಕೀರ್ತನೆಯಿಂದ ಅರ್ಥ ಮಾಡ್ಕೊಳ್ಬೇಕು, ದೇವರು ನಮಗೆ ಆಶ್ರಯವಾಗಿರುವಾಗ, ಹಲ್ಲೆಲೂಯ, ನಮಗೆ ವಿರುದ್ಧವಾಗಿ ಯಾರು ಕೂಡ ಜಯವನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ಜಯ ನಮ್ಮದಾಗಿರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮಗೆ ಏನಾಗಿದ್ದಾರೆ? ಆಶ್ರಯ ದುರ್ಗವಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ನಾವು ಈ ಕೀರ್ತನೆಗೋಸ್ಕರವಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಮಹಾಸ್ತುತಿಗಳಿಗೆ ಪಾತ್ರನಾದ ಕರ್ತನಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವೆ, ದೇವರೇ ಸ್ತೋತ್ರ. ಇದುವರೆಗೂ ಕರ್ತನೆ ಈ ಕೀರ್ತನೆಯನ್ನು ಧ್ಯಾನಿಸುವಾಗೆ ದೇವರೇ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಿದ್ದೇನೆ ಕರ್ತನೆ. ದೇವರೇ, ನಾವು ತಿರುಗಿ ದೇವರನ್ನ ಆರಾಧಿಸುವಾಗ ದೇವರೇ ನಿನ್ನ ಆತ್ಮನ ಅಭಿಷೇಕದಿಂದ, ದೇವರೇ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆಯಿಂದ ದೇವರೇ ನಮ್ಮ ಒಬ್ಬೊಬ್ಬರನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ, ಮುಂದಿನ ಎಲ್ಲ ಭಾಗಗಳಲ್ಲಿಯೂ ನೀವು ತಾನೇ ನಮ್ಮ ಮಧ್ಯದಲ್ಲಿ ಇಟ್ಟುಕೊಂಡು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ, ಈ ಪ್ರಾರ್ಥನೆಯನ್ನು ಅತಿ ಬೇಗನೆ ಬರಲಿಕ್ಕಿರುವ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.